ಮೇಲೆ ಅವನು ಮಿಕ್ಕಿದ್ದು ಟ್ಯಾಕ್ಸ್ ಕಟ್ಟಕ್ಕೆ ಹೋದ್ರೆ ಇವರು 2013ರಿಂದನೂ ಕೂಡ ಟ್ಯಾಕ್ಸ್ ಮತ್ತೆ ಕಲೆಕ್ಟ್ ಮಾಡಿದ್ದಾರೆ ಅಧ್ಯಕ್ಷರೇ. ಅದನ್ನು ಕೂಡ ನೋಡಿ BBMP GBIಗೆ ಅವತ್ತು ಕಂಪ್ಲೇಂಟ್ ಕೊಟ್ಟರು ಅಧ್ಯಕ್ಷರೇ. ಅಲ್ಲೇ ನನ್ನ ಮುಂದೆನೆ ಅವರು ಬರೆದು ಕೊಟ್ಟರು. ಎರಡೆರಡು ಸಾರಿ ಕಲೆಕ್ಟ್ ಮಾಡೋದು. ರಿಕ್ವೆಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಅಧ್ಯಕ್ಷರೇ, ಅವರು ನಾವೇನು ಹಿಂದೆ 3 ವರ್ಷದ್ದು ನಾವು ಟ್ಯಾಕ್ಸ್ ಎಕ್ಸ್ಟ್ರಾ ಕಟ್ಟಿದ್ದೀವಿ, ಅದನ್ನ ಮುಂದಿನ 3 ವರ್ಷಕ್ಕಾದರೂ ಅದನ್ನ ಸರಿ ಮಾಡಿ ಅಂದರೆ ಇದೇ ಇಲ್ಲ, ಆ ಸಿಸ್ಟಮೇ ಇಲ್ಲ. ಇವ್ರು ಏನು ಈಗ ಆನ್ಲೈನಲ್ಲಿ ತಂದಿದ್ದಾರೆ, ಬೇರೆ ಬೇರೆ ಡಿಜಿಟಲೈಸ್ಡ್ ಎಲ್ಲ ತಂದಿದ್ದಾರೆ, ಆ ಸಿಸ್ಟಮೇ ಇಲ್ಲ ಅಧ್ಯಕ್ಷರೇ. ಅದರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟರೋ ತಿರುಪತಿ ಉಂಡಿ ಹಾಕದಂಗೆ ಅದು. ಆ ಪರಿಸ್ಥಿತಿನ ಇವತ್ತು ಮಾಡಿಟ್ಟಿದ್ದಾರೆ. ಎಲ್ಲ ಈ ಖಾತಾಗಳಿಗೆ ಪ್ರತಿಯೊಬ್ಬರಿಂದನೂ ಕೂಡ ಅಲ್ಲಿನ ರೆವಿನ್ಯೂ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳದೆ ಯಾವನಿಗೂ ಈ ಖಾತಾ ಮಾಡಿಕೊಡ್ತಾ ಇಲ್ಲ ಅಧ್ಯಕ್ಷ. ನಮ್ಮ DK ಶಿವಕುಮಾರ್ ಅವ್ರಿಗೆ ಯಾರು ಬಂದು ಏನು ಹೇಳ್ತಾರೋ ಗೊತ್ತಿಲ್ಲ. ಅವರು ಯಾರಿಗೂ ಖಾತಾ ಇಲ್ಲ, ಎಲ್ಲರಿಗೂ ಮಾಡಿಕೊಟ್ಬಿಟ್ಟಿದೀವಿ ಅಂತ. ನಾನು ಕರ್ಕೊಂಡು ಹೋಗ್ತೀನಿ ಅಧ್ಯಕ್ಷರೇ, ಒಂದು 4-5 ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗೆ ಮತ್ತೆ ಲೇಔಟ್ಗಳಿಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನಕ್ಕೆ ಈ ಖಾತಾ ಆಗಿದೆ, ಎಷ್ಟು ಜನಕ್ಕೆ ಈ ಖಾತಾ ಆಗಿಲ್ಲ, ಯಾಕೆ ಮಾಡಿಸಿಲ್ಲ ಅಂತ ಸಾರ್ವಜನಿಕರ ಜೊತೆ ಅವ್ರು ಸಂವಾದ ಮಾಡಲಿ ಅಧ್ಯಕ್ಷ. ಸುಮಾರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು 400 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ನಾನು ಅಲ್ಲಿನ ಜಂಟಿ ಆಯುಕ್ತರನ್ನ ಕರ್ಕೊಂಡು ಹೋಗಿದ್ದೆ. ಅವ್ರ ಕೈಲಿ ಆಗಲಿಲ್ಲ. ಕೊನೆಗೆ ನಾವು ಈ ಖಾತಾಗೆ ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಒಂದು ಯೂಟ್ಯೂಬಲ್ಲಿ GBIದವ್ರು ಹಾಕಿದ್ದಾರೆ. ಅದನ್ನು ಹಾಕಿ ತೋರಿಸಿ ಅವರು ಲ್ಯಾಪ್ಟಾಪ್ಗಳಿಂದ ಅವ್ರ ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಸೋ ಕೆಲಸ ನಾವು ಮಾಡಿದ್ವಿ ಅಧ್ಯಕ್ಷರೇ. ಅದನ್ನು ಅಪ್ರೂವ್ ಮಾಡಬೇಕಾಗಿರೋದು ಮತ್ತೆ ಯಾರೋನೆ ಅವನು ಅಪ್ರೂವ್ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಏನು ತಲುಪಬೇಕೋ ಅದು ತಲುಪಬೇಕಿಲ್ಲ ಅಂತ ಹೇಳಿದ್ರೆ ನಾನು ಎಲೆಕ್ಷನ್ ವರ್ಕಲ್ಲಿ ಇದ್ದೀನಿ ಅಥವಾ ನಾನು ಇನ್ನೆಲ್ಲ ಊರಲ್ಲಿದ್ದೀನಿ, ರಜಾ ಹಾಕಿದ್ದೀನಿ ಅಂತ 3 ತಿಂಗಳಾದರೂ ಒಂದು ಕೆಲಸ ಆಗಲ್ಲ ಅಧ್ಯಕ್ಷ. ಅಂದರೆ ಈ ಖಾತಾ ಮತ್ತೆ ಈ ಒಂದು ಡ್ರೋನ್ ಸರ್ವೆ ಜನಗಳಿಗೆ ಎಷ್ಟು ದೊಡ್ಡ ಹೊರೆ ಆಗಿದೆ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಪಾಪ ಟ್ಯಾಕ್ಸ್ ಕಟ್ಟೋರು ಕೂಡ ಶಾಪ ಹಾಕೊಂಡು ಅವ್ರು ಈ ಖಾತಾ ಇಲ್ಲದೆ ಈ ಎಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಡ್ರೋನ್ ಸರ್ವೆ ಯಾರು ಇವ್ರಿಗೆ ಐಡಿಯಾ ಕೊಟ್ಟಂತವ್ರು ಅಧ್ಯಕ್ಷರೇ? ಇವರೆಲ್ಲನೂ ಕೂಡ ಮತ್ತೆ ಡ್ರೋನಲ್ಲೇ ಕೆಲಸ ಮಾಡಿಸ್ಬಿಡ್ಲಿ. ತಾರ್ ಹಾಕೋದು ಮತ್ತೆ ಫುಟ್ಪಾತ್ ಮಾಡೋದು, ಪಾರ್ಕ್ ಮಾಡೋದು ಎಲ್ಲ ಡ್ರೋನಲ್ಲೇ ಮಾಡಿಬಿಡ್ಲಿ ಅಧ್ಯಕ್ಷರೇ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇರಬೇಕು ಅಧ್ಯಕ್ಷರೇ. ಯಾವುದೇ ಒಂದು ಮನೇನ ನಾವು ಟ್ಯಾಕ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅವರು ಮನೇನ ಸರ್ವೆ ಮಾಡಿ ಮತ್ತೆ ಅವನ ಹತ್ರನೂ ಕೂಡ ಒಂದು, ಈಗ ನಾವು SAS ನೀವು ಒಪ್ಪಲ್ಲ, ಈಗೆಲ್ಲ ಜನಗಳನ್ನೇ ಕಳ್ಳರು ಮಾಡಿಬಿಟ್ಟಿದ್ದೀರಾ. SAS ನೀವು ಮಾಡ್ಕೊಂಡ್ರೆ ಅದೆಲ್ಲ ತಪ್ಪು, ನೀವು ಸುಳ್ಳು ಮಾಡಿಬಿಟ್ಟಿದ್ದೀರಾ, ಅದಕ್ಕೆ ನಾವು ಈಗ ಡ್ರೋನ್ ಸರ್ವೆ ತಂದಿದ್ದೀವಿ ಅಂತ ಅಧಿಕಾರಿಗಳು ವಾದ ಮಾಡ್ತಾರೆ. ನೀವು ಜನಗಳ ಮುಂದೆ ಬಂದು ಅದನ್ನು ಮಾತಾಡಿ ನೋಡೋಣ. ನೀವು ಜನಗಳನ್ನ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸಿ ನೋಡೋಣ. ನೀವೆಲ್ಲ ಬಂದು ಇವತ್ತು ಯಾವ ಪರಿಸ್ಥಿತಿ ಆಗಿದೆ ಅಂದರೆ ಅಧ್ಯಕ್ಷರೇ, 2 ಸಲ ನಾವು ಅವ್ರ ಹತ್ರ BBMP ಹತ್ರ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಮತ್ತೆ ಆ ರಿಪೋರ್ಟ್ ಕೊಟ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಯೋಗ್ಯತೆ ಇಲ್ಲ. ಆ ಪರಿಸ್ಥಿತಿಗೆ ನಾವೆಲ್ಲ ಬಂದು ತಲುಪಿದ್ದೀವಿ ಅಧ್ಯಕ್ಷರೇ. ಈ ಒಂದು ಡ್ರೋನ್ ಸರ್ವೆ ಯಾವತ್ತೂ ಕೂಡ ನಮಗೆ ಸಮಸ್ಯೆ ಆಗ್ತದೆ. ನೀವು ಡ್ರೋನ್ ಸರ್ವೆ ಮಾಡ್ಕೊಳ್ಳಿ, ಆದರೆ ಫಿಸಿಕಲ್ ಸರ್ವೆ ಮಾಡದೆ ಟ್ಯಾಕ್ಸನ್ನು ಕಟ್ಸ್ಕೊಳ್ಳೋಂಥದ್ದಕ್ಕೆ ಆಗಬಾರ್ದು ಅಂತ ನಾನು ನಮ್ಮ GBI ಅಧಿಕಾರಿಗಳಿಗೆ ಸರ್ಕಾರದ ಮುಖಾಂತರ ಅವ್ರಿಗೆ ಒಂದು ಸೂಚನೆ ಹೋಗಬೇಕಾಗಿದೆ ಅಧ್ಯಕ್ಷರೇ. ಯಾಕೆಂದರೆ ನಾವು ಇದನ್ನು ರೈಸ್ ಮಾಡಿದ ದಿನಾನು ಅಶೋಕ್ ಅವರು ಅವತ್ತು ರೈಸ್ ಮಾಡಿದ್ರು, ಮತ್ತು ನಮ್ಮೆಲ್ಲ MLAಗಳು ರೈಸ್ ಮಾಡಿದ ದಿನ ಬೆಳಗ್ಗೆನೂ ಕೂಡ ಎಲ್ಲ GBI ಅಧಿಕಾರಿಗಳ ಜೊತೆ ಅವರು ಆನ್ಲೈನ್ ಸಭೆ ಮಾಡಿ ನೀವು ಡ್ರೋನ್ ಸರ್ವೆ ಮೂಲಕ ಏನು ನಾವು ಕೊಟ್ಟಿದ್ದೀವಿ ಅದನ್ನು ನೀವು ಮಾಡಲೇಬೇಕು ಅಂತ ನಮ್ಮ BBMP ಅಧಿಕಾರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಅಧ್ಯಕ್ಷ. ಈ ರೀತಿ ಆದ್ರೆ ಮತ್ತೆ ಈ ಮನೆಯಲ್ಲಿ ಮಾತಾಡೋದಕ್ಕೆ ಏನು ಗೌರವ ಇದೆ ಅಧ್ಯಕ್ಷರೇ? ಯಾವನೋ ಒಬ್ಬ ಅಧಿಕಾರಿನೇ ಎಲ್ಲ ಇಡೀ BBMP ನಡೆಸಬೇಕು ಅಂತ ಹೇಳಿದ್ರೆ ಮತ್ತೆ ಏನಿದು ಅಧ್ಯಕ್ಷರೇ? ನಾವೆಲ್ಲ ಏನಕ್ಕಿರ್ಬೇಕು ಅಧ್ಯಕ್ಷರೇ? ಇದಾದ್ಮೇಲೆ ಈ ಡ್ರೋನ್ ಸರ್ವೆ ಮತ್ತೆ ಈ ಖಾತಾ ವಿಷಯವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಸಮಸ್ಯೆಗೆ ನಮ್ಮ GBI ಅಧಿಕಾರಿಗಳು ಅಲ್ಲಲ್ಲಿ ಸಭೆ ಕರೆದು ಯಾರ ಖಾತೆಗಳನ್ನ ಒಟ್ಟಾಗಿ ಮಾಡ್ಕೊಡ್ಲಿಕ್ಕೆ ಆಗುತ್ತೆ, ಅಪಾರ್ಟ್ಮೆಂಟ್ಸು ಲೇಔಟ್ಸು ಅಲ್ಲಿ ಅದನ್ನು ಮಾಡಿಕೊಡ್ಬೇಕು, ಅದನ್ನು ಪಬ್ಲಿಕ್ಕಲ್ಲೇ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಮಾಡಬೇಕು ಅಂತ ನನ್ನ ಒತ್ತಾಯ ಇದೆ ಅಧ್ಯಕ್ಷರೇ. ಇದಾದ